ಆತ್ಮೀಯ ರೈತ ಬಂದವರೇ, ನಾನು ನಿಮ್ಮ ಸಂಜನಾ ಟ್ರೇಡರ್ಸ್ ಮಂಜುನಾಥ್. ನೋಡಪ್ಪ, ಕ್ಯಾಮ್ರಾ ಹಿಡಿಯೋರು ಯಾರು ಇಲ್ಲ. ಇಲ್ಲೊಂದು ಏನೋ ಫಂಕ್ಷನ್ ಇತ್ತು, ಬಂದೆ. ಪಕ್ಕದಾಗ ಒಂದು ಅಡಿಕೆ ಅಂದ್ರೆ ಶುಂಠಿ ಹಾಕಿರೋದು ಸಹಿತ ನನಗೆ ಕಾಣ್ತು. ಆ ಮದುವೆ ಮನೆ ಫಂಕ್ಷನ್ ಕೂತ್ಕೊಂಡು ಏನ್ ಟೈಮ್ ವೇಸ್ಟ್ ಮಾಡೋದು ಅನ್ಕೊಂಡು ಈ ಕಡೆ ಅಟ್ಲೀಸ್ಟ್ ನಿಮಗೊಂದು ಹೆಲ್ಪರ್ ಆಗ್ತೈತೆ ಅಂತ ತಿಳ್ಕೊಂಡು ನಾನು ಇದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಹೋಗಿ. ನನಗೆ ಅನ್ಸಿಕ ಪ್ರಕಾರ ಈ ಶುಂಠಿ ಬಂದ್ಬಿಟ್ಟು ಒಂದು 45 ದಿನ ಅಂತೂ ಆಗಿದೆ. ಇದರಲ್ಲಿ ಏನ್ ರೋಗಗಳಿರ್ತವೆ, ಏನ್ ಕ್ರಮಗಳು ತಗೊಳ್ಬೇಕು, ಅದನ್ನೆಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ ರೈತ ಬಂದವರೇ, ನೀರಿನ ಜೆಟ್ ಹೊಡಿತಾ ಇದಾರೆ, ಕಾಣ್ತೈತೆ ನಿಮಗೆಲ್ಲ. ಇಲ್ಲೆಲ್ಲ ಫಂಗಲ್ ಆಗಿರೋದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಅಂದರೆ ಶಿಲೀಂಧ್ರದಿಂದ ಬಂದಿರತಕ್ಕಂತಹ ರೋಗಗಳು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತದೆ, ಇದು ಬ್ರೌನ್ ಕಲರ್ ಆಗ್ಬಿಟ್ಟೈತೆ ಇದೀಗ. ಇದೆಲ್ಲ ಸುಡ್ತಾ ಇರೋದು ಹಸಿರು ಕಲರ್ ಇದೆ, ಮತ್ತು ಇಲ್ಲಲ್ಲಿ ಹಳದಿ ಕಲರ್, ಕಂದು ಮಿಶ್ರಿತ ಹಳದಿ ಇದೆ. ಇದು ರೋಗ. ಇದು ಕೂಡ ರೋಗದ ಸಿಂಪ್ಟಮ್ಸೇ. ನೋಡಿ, ಇಲ್ಲೂ ಕೂಡ ಚೆನ್ನಾಗಿ ಕಾಣ್ತದೆ ನಿಮಗೆ. ಸೈಡ್ ಎಲ್ಲ ರೋಗ ಬಿದ್ದುಬಿಡತ್ತೆ. ಸೈಡೆಲ್ಲ ಕಾಣ್ತದಲ್ಲ ರೋಗ, ಇದು ರೋಗ. ಇವೇ ರೋಗ ಐತೆ ಅನ್ನೋದಕ್ಕೆ ಏನು ಸಾಬೀತು ಪಡ್ತವೆ ಅಂದರೆ, ಇದರ ಎಲೆಯ ಅಂಚು, ಕಾಂಡದ ಅಂಚಲ್ಲೂ ಕೂಡ ರೋಗ ಕಾಣ್ತಾ ಐತೆ. ನೋಡಿ, ಇಲ್ಲಿ ರೋಗ ಸ್ಟಾರ್ಟ್ ಆಗೈತದ. ಇಲ್ಲಿ ಕಾಣುತ್ತೆ ನೋಡಿ, ಈ ಎಲೆಯಲ್ಲಿ ಇದೆಲ್ಲ ರೋಗ. ಇದು ಅಂದರೆ ಹಸಿರು ಕಲರ್ ಬಿಟ್ಬಿಟ್ಟು ಇದೆಲ್ಲ ಕಡಿಮೆ ಆಗೈತೆ. ಇದು ನಮಗೆ ಇನ್ನೊಂದು ಏನು ಕಾಣಿಸುತ್ತೆ, ಗ್ರೀನ್ ಭಾಳಷ್ಟು ಹಸಿರಿಲ್ಲ. ಹಸಿರಿರೋದ ಕಾರಣ ಏನಂದರೆ ನೈಟ್ರೋಜನ್ ಕೊರತೆನೂ ಆಗೈತೆ ಇದಕ್ಕೆ. ಇಲ್ಲಿ ಚೆನ್ನಾಗಿ ಕಾಣ್ತೈತೆ ನೋಡಿ, ಇಲ್ಲಿ ಕಾಂಡ ಇದು ನೋಡಿ ಸುಡ್ತೈತೆ, ಇಲ್ಲಿ ಸುಡ್ತೈತೆ ನೋಡಿ. ಇದೆಲ್ಲ ಫಂಗಲ್ ಡಿಸೀಸ್ ಅಟ್ಯಾಕ್ ಆಗಿಬಿಟ್ಟಿದೆ ನೋಡಿ. ಇಲ್ಲಿ ಫಂಗಲ್ ಡಿಸೀಸ್ ಅಟ್ಯಾಕ್ ಆಗಿದೆ, ಅಂದರೆ ಶಿಲೀಂಧ್ರದ ರೋಗ ಅಟ್ಯಾಕ್ ಆಗಿದೆ. ಬಹುಶಃ ಇದ್ರಾಗೆ ಹುಳನೂ ಇರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ನೋಡಿ, ಇಲ್ಲೆಲ್ಲ ಹುಳ ಮಿಡತೆ, ಇಲ್ಲೆಲ್ಲ ಮಿಡತೆ ನೋಡಿ. ಇದು ಕಟ್ಟಾಗೈತೆ ಅಂತ ಅಂದರೆ ಎಲ್ಲ ಹುಳ ಮಿಡತೆ ತಿಂದಿದೆ ನೋಡಿ. ಇಲ್ಲಿ ಈ ರೀತಿ ಹೊಲಗೈತಿ, ಪತ್ರ ಹರಿಯಿತು ಇಲ್ಲ ಅಂತ ಅಂದರೂ ಕೂಡ ಅದು ಹುಳ ತಿಂದಿದೆ ಅಂತ ಅರ್ಥ. ನೋಡಿ, ನೀವು ಈ ಹಂತದಲ್ಲಿ ಔಷಧಿ ಸಿಂಪಡಣೆ ಮಾಡಬೇಕಿದು. ಇದು ಕರೆಕ್ಟ್ ರೈಟ್ ಟೈಮ್. ಇದು ಔಷಧಿ ಸಿಂಪಡಣೆ ಮಾಡಬೇಕು. ನೀವೇನು ಮಾಡ್ತೀರಿ, ಎಲ್ಲದೂ ಹಿಂಗಾಗಲಿ, ಈ ಹಂತದಲ್ಲಿ ಬೆಳೀಲಿ ಅಂತ ಬಿಟ್ಬಿಟ್ರೆ ನಿಮಗೆ ಉಪಯೋಗ ಆಗೋಲ್ಲ. ಇದು ಮೊದಲು ಫುಡ್ ಕೊಡಿ. ಇದು ರೋಗ ಇಲ್ದೇ ಎಲೆಗಳು ಚೆನ್ನಾಗಿ ಬರ್ತಾ ಹೋಯ್ತು ಅಂದರೆ ಪತ್ರ ಹರಿತು ಜಾಸ್ತಿ ಇರೋದ್ರಿಂದ ಫುಡ್ ಜಾಸ್ತಿ ತಗೊಂತದೆ. ಫುಡ್ ಜಾಸ್ತಿ ತಗೊಂಡು ಚೆನ್ನಾಗಿ ಬೆಳೆಯೋಕತ್ತದೆ, ಮತ್ತು ಇದ್ರ ಬೇರುಗಳು ಸಹಿತ ಹೆಚ್ಚು ಬೆಳೀತವೆ. ಇದು ಜಾಸ್ತಿ ಬರೋದ್ರಿಂದ ಮರಿಗಳ ಸಂಖ್ಯೆನೂ ಜಾಸ್ತಿ ಬರ್ತಕ್ಕಂಥದ್ದು ನಿಮಗೆ ಲಾಭ ಆಗ್ತದೆ. ಇಲ್ಲಿ ನೋಡಿ, ಈ ಎಲೆ ಬಿಚ್ಕೊಳೋಕ್ಕಿಂತ ನೋಡಿ, ಇಲ್ಲಿ ಕಾಣ್ತದೆ, ಇಲ್ಲಿ ಇದು ಇಲ್ಲಿವರೆಗೂ ಬಂದೈತಿ ಅಂತ ಅಂದರೆ ನೋಡಿ, ಇದು ಇಲ್ಲಿವರೆಗೂ ಬಂದೈತಿ ಅಂದರೆ ಮೊಳಕೆ ಆಗಿಬಿಟ್ಟು ಬಂದೈತಿ ಅಂದರೆ ಇದು ತಾಯಿ ಗೆಡ್ಡೆಯಿಂದನೇ ಫುಡ್ ತೊಗೊಂಡು ಬರ್ತಾ ಇರ್ತದೆ. ಇದು ಹೌದಾ. ಇದು ಕೃತಕವಾಗಿ ಒಂದು ಔಷಧಿ ಕೊಟ್ಟರೆ, ಹುಳದ ಔಷಧಿ, ಒಂದು ರೋಗ, ಆಮೇಲೆ ಒಂದು ನ್ಯೂಟ್ರಿಯೆಂಟ್ಸ್ ಇರೋದು ಕೊಟ್ಬಿಟ್ರೆ ಇದು ಬೇಗ ಬಂದ್ಬಿಡ್ತದೆ ನೋಡಿ. ಇದು ಈಗ ಎಲೆ ಬಿಚ್ಕೊಳ್ತು ಅಂತಂದರೆ ಇದು ಕೃತಕವಾಗಿ ತನ್ನ ತಾಯಿಯಿಂದ ತಗೊಳ್ತಕ್ಕ ಆಹಾರ ಬಿಟ್ಟು ಸೂರ್ಯನ ಕಿರಣದಿಂದ ಇದ್ರ ಮೇಲೆ ಬಿದ್ದುಬಿಟ್ಟು ಆಹಾರ ತಯಾರಿಸಿ ಆಮೇಲೆ ಇದು ಏನು ಮಾಡ್ತದೆ ಅಂದರೆ ಆಹಾರವನ್ನು ತಗೊಳ್ತಾ ಹೋಗ್ತೈತೆ. ಅದಕ್ಕೆ ನೀವೇನು ಮಾಡಬೇಕು, ಈ ಎಲೆಗೇ ಫುಡ್ಡು ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ನಿಮಗೆ ಒಳ್ಳೆಯದು. ಸರ್, ನೀವು ಕೇಳ್ತೀರಿ, ಈಗ ಇದಕ್ಕೆ ಡ್ರಂಚಿಂಗ್ ಮಾಡೋದು ಒಳ್ಳೆಯದಾ ಅಥವಾ ಔಷಧಿ ಸಿಂಪಡಣೆ ಮಾಡೋದು ಒಳ್ಳೆಯದಂತ. ನನ್ನ ಕೇಳಿದರೆ ನೋಡಿ, ಔಷಧಿ ಸಿಂಪಡಣೆ ಮಾಡಿದರೆ ಇದು ಹುಳ ಕಡಿತಾ ಇತ್ತು ಇಷ್ಟಕ್ಕೆ, ಅಂದರೆ ಹುಳ ಇಲ್ಲೆಲ್ಲರ ಇದ್ದರೆ ಸಾಯ್ತಾಯಿತ್ತು. ಒಂದು ರೋಗ ನೋಡಿ ಇಲ್ಲಿ ಸ್ಟಾರ್ಟ್ ಆಗಿದೆ. ಇದು ಈ ಕಲರಲ್ಲಿರೋದು ರೋಗನೇ ಅದು. ಯಾವುದೋ ಈ ಕಲರಲ್ಲಿರೋದು ರೋಗನೇ ಅದು. ನಿಮಗೆ ನೋಡಪ್ಪ, ಇಲ್ಲಿ ಕಂದು ಕಲರ್ ಕಾಣ್ತತ್ತಲ್ಲ, ಅದು ರೋಗ. ಈ ರೀತಿ ರೋಗಗಳಿತ್ತು ಅಂದರೆ ಎಲೆಗಳ ಮೇಲೆ ಬಂದುಬಿಡ್ತದೆ. ಈ ತುದಿಗಿರಿ ಸುಡ್ತಾ ಇರೋದು ರೋಗ. ಸೊ ರೋಗನೂ ಕಂಟ್ರೋಲ್ ಬರ್ತೈತೆ, ಹುಳನೂ ಸಾಯ್ತೈತೆ, ಮತ್ತು ಆಮೇಲೆ ಬೆಳವಣಿಗೆನೂ ಚೆನ್ನಾಗಾಗ್ತೈತೆ. ನೀವು ಅದಕ್ಕೆ ಔಷಧಿ ಹೊಡೆಯೋದು ಸೂಕ್ತ. ನೀವು ಈ ಹಂತದಲ್ಲಿ ಏನಾದರೂ ಡ್ರೆಂಚಿಂಗ್ ಮಾಡಿಬಿಟ್ರೆ, ಡ್ರೆಂಚಿಂಗ್ ಮಾಡಿದ್ರೆ ಏನು ಸಮಸ್ಯೆ, ಬೇರುಗಳಿಗೆ ನಾವು ಫುಡ್ ಹಾಕ್ತೀವಿ, ಅದು ಬೇರು ಅದ್ರ ಮುಖಾಂತರ ತಗೊಳ್ತೈತೆ, ಮತ್ತು ಇಲ್ಲಿಗೆ ಬರಬೇಕಲ್ಲ. ಇಲ್ಲಿ ಆದರೆ ಹುಳ ಇದ್ದರೆ ಸುಳಿಯಲು ಸಾಯಲ್ಲ, ರೋಗ ಇದ್ದರೆ ಎಲೆಯಲ್ಲಿ ಹರಿಯಲ್ಲ. ಫುಡ್ ಒಂದು ಕೊಡ್ತೀವಿ ಅಷ್ಟೇ ನಾವು. ಅದಕ್ಕೆ ನಾನು ಹೇಳೋದೇನು, ನೀವು ಔಷಧಿ ಸಿಂಪಡಣೆ ಮಾಡೋದು ಒಳ್ಳೆಯದು ಎಲ್ಲ ರೀತಿಯಿಂದನೂ. ಒಂದು 6 ದಿನ ಬಿಟ್ಟು 6 ದಿನ ಅಥವಾ 6 ರಿಂದ 8 ದಿನದಲ್ಲಿ 2 ಸರಿ ನೀವು ಔಷಧಿ ಸಿಂಪಡಣೆ ಮಾಡಿಬಿಟ್ರೆ ಇದಕ್ಕೆ ತುಂಬ ಒಳ್ಳೆ ಗ್ರೌತ್ ಬಂದ್ಬಿಡ್ತದೆ. ಡ್ರೆಂಚಿಂಗ್ ಮಾಡ್ತಕ್ಕಂಥದ್ದು ಉಪಯೋಗ ಇಲ್ಲ. ನೋಡಿ, ಇಲ್ಲೊಂದು ಬೆಡ್ಡಲ್ಲಿ ಏನು ಮಾಡಿದೆ ಅಂದರೆ ಈ ಜೇಕು ಅಂತ ಕರಿತಾವೆ, ಕೊನ್ನೆರಿಕೆ ಅಂತ ಕರಿತೀವಿ ನೋಡಿ. ಇಲ್ಲೇ ಐತೆ, ಇಲ್ಲೆಲ್ಲ ಚೆನ್ನಾಗಿ ಸಿಂಪಡಣೆ ಮಾಡಿದ್ದಾರೆ. ಈ ಜೇಕಿನ ಔಷಧಿ ಹೊಡೆದಿಲ್ಲ ನೋಡಿ, ಮತ್ತೆ ಹುಡ್ಕೊಂಡ್ಬಿಟ್ಟಿದೆ ಇದು. ಆ ಜೇಕಿನ ಔಷಧಿ ಸಿಂಪಡಣೆ ಮಾಡಿದ್ರೆ ಏನಾಗ್ತೈತೆ ಅಂದರೆ, ಇಲ್ಲಿ ಗೆಡ್ಡೆ ಇರ್ತೈತಲ್ಲ, ಈ ಗೆಡ್ಡೆ ಸಮೇತ ಸತ್ತೋಗ್ಬಿಡೋದು ಅದು. ಜೇಕಿನ ಔಷಧಿ ಸಿಂಪಡಣೆ ಮಾಡಲಿಲ್ಲ, ಕೊನ್ನೆರಿಕೆ ಸಿಂಪಡಣೆ ಮಾಡಲಿಲ್ಲ ಅಂದರೆ ಮತ್ತೆ ಹೇಳ್ತದೆ. ಭಾಳ ಜನ ಕೇಳ್ತಾಯಿದ್ರಿ ಏನಂತ, ಶುಂಠಿ ಹುಟ್ಬಿಟ್ಟಿದೆ ಸರ್, ಕೊನ್ನೆರಿಕೆ ಭಾಳ ಐತೆ, ಜೇಕ್ ಭಾಳ ಐತೆ, ಅದ್ರ ಮೇಲೆ ಸಿಂಪಡಣೆ ಮಾಡ್ಬೋದು ಅಂತ. ಮಾಡಬಾರ್ದು. ಕೊನ್ನೆರಿಕೆ ಜೇಕನ್ನು ಸಿಂಪಡಣೆ ಮಾಡಿಬಿಟ್ರೆ ಇದು ಇಳುವರಿಗೆ ಕುಂಠಿತ ಆಗ್ತದೆ ನೋಡಿ. ಇವ್ರು ಏನು ಮಾಡಿದ್ದಾರೆ, ಇಲ್ಲಿ
ತೆಗೆದೆಲ್ಲ ಹಾಕಿದ್ದಾರೆ, ಅದೆಲ್ಲ ಕಳೆ ತೆಗೆದಿದ್ದಾರೆ ನೋಡಿ. ಕಳೆನ ಹಿಂಗೆ ಹಾಕಬಾರ್ದು, ಹಿಂಗೆ ಗುಡ್ಡೆ ಹಾಕಿದಾರಲ್ಲ ಈ ರೀತಿ ಹಾಕಬಾರ್ದು. ಹಾಕಿದ್ರೆ ಏನಾಗ್ತೈತೆ ಅಂದರೆ ಆ ಹುಳುಗಳು ಬಂದ್ಬಿಟ್ಟು ಇಲ್ಲಿ ಶೇಖರಣೆ ಆದಾಗ ಏನಾಗ್ತೈತೆ ಅಂತಂದರೆ ಇಲ್ಲೇ ಸಂತಾನೋತ್ಪತ್ತಿ ಮಾಡಿಬಿಟ್ಟು ಮತ್ತೆ ರೀಸೈಕಲ್ ಆಗ್ತದೆ. ಶುಂಠಿ ಏನು ಬೆಳಿತಿರಲ್ಲ ಈ ಕಳೆನೆಲ್ಲ ಎತ್ತಿ ದೂರ ಹಾಕ್ಬೇಕು, ಇಲ್ಲಿ ಹಾಕಬಾರ್ದು. ಇವ್ರು ಹಾಕಿದ್ದಾರೆ. ಜೆಟ್ ನೀರು ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿ ನೀರು ಬರ್ತಾಯಿದೆ, ಮಣ್ಣು ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿ ಹುಟ್ಕೊಂಡಿದೆ. ಬಟ್ ಅದೇ ಇದರಲ್ಲಿ ಫಂಗಲ್, ನಾನು ಹೇಳೋದು ಶಿಲೀಂಧ್ರ ರೋಗ, ಕೀಟದ ಬಾಧೆ, ಶಿಲೀಂಧ್ರದ ಬಾಧೆ ಮತ್ತು ನ್ಯೂಟ್ರಿಯೆಂಟ್ಸ್ ಬಾಧೆಯಿಂದಾಗಿ ಎಲೆಗಳೆಲ್ಲ ಹಳದಿ ಕಲರ್ ಸ್ವಲ್ಪ ತುದಿ ಆಗಿಬಿಟ್ಟಿದ್ದಾವೆ. ಅದೇ ನಾನು ಹೇಳಿದ್ನಲ್ಲ, 3 ಕೊಟ್ಬಿಟ್ರೆ ಸಾಕಾಗ್ತದೆ. ಆಮೇಲೆ ಇನ್ನೊಂದು ಏನು ಪಕ್ಕಾ ಮಾಹಿತಿ ಅಂದರೆ, ಸರ್ ಇದನ್ನು ಎಂಥ ಹಂತದಲ್ಲಿ ನಾವು ಗೊಬ್ಬರ ಹಾಕ್ಬೋದು, ಗೊಬ್ಬರ ಹಾಕಿದ್ರೆ ತಡ್ಕೊಳ್ತತ್ತ ಅಂತ ನೋಡಿ. ಇಲ್ಲಿ ಇದು ಸ್ಟ್ರೆಂತ್ ದಪ್ಪ ಇದೆ, ಚೆನ್ನಾಗಿದೆ ನೋಡಿ. ಇಲ್ಲೊಂದು ಮೊಳಕೆ ಬಂದೈತೆ, ಇಲ್ಲೊಂದು ಮೊಳಕೆ ಇದೆ. ಇದು ಕೊಟ್ಟರೆ ಈ ಹಂತದಲ್ಲೂ ಸ್ವಲ್ಪ ಲೈಟಾಗಿ ಕೊಟ್ಟು ಗೊಬ್ಬರ ತಗೊಳ್ತದೆ. ಇದು ಪರ್ಫೆಕ್ಟ್ ಹಂತ. ಇದು 1 2 3 4 5 ಇದು ಐತಲ್ಲ, 1 2 3 4 5 ಎಲೆ ಬಂದುಬಿಟ್ಟಿದೆ. ಇದು ಪರ್ಫೆಕ್ಟ್ ಅಂತ. ಈ ಹಂತದಲ್ಲಿ ನೀವು ಗೊಬ್ಬರನ ರಂಗೋಲಿ ಥರ ಇದ್ರ ಮುಂದೆ ಹಾಗೆ ಹಾಕಿಬಿಟ್ರೆ ಸಾಕು, ಅದೇ ತಗೊಳ್ಬಿಡ್ತದೆ. ನೀವು ಸುಮ್ಮನೆ ಡ್ರೆಂಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಭಾಳ ಸರಿ ಹೇಳಿದ್ದೀನಿ, ಡ್ರೆಂಚಿಂಗ್ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗ್ತದೆ, ಲೇಬರ್ ಚಾರ್ಜ್ ಜಾಸ್ತಿ ಆಗ್ತದೆ, ಅವನ್ನೆಲ್ಲವೂ ಕೂಡ ಉಳಿಸ್ಬೋದು ನಾವು. ಸೊ ಇಂಥ ಒಂದು ಅತಿ ತಕ್ಕಂಥ ಮಾಹಿತಿ ನಿಮಗೆ ಸಿಕ್ತು. ಮತ್ತು ಔಷಧಿಗಳನ್ನು ಸಿಂಪಡಣೆ ಮಾಡ್ತಿರಲ್ಲ, ಬೆಳಗ್ಗೆ ಅಥವಾ ಸಂಜೆ ಮಾಡಿ, ಮಧ್ಯಾಹ್ನ ಮೇಲೆ ಮಾಡಬಾರ್ದು. ಬಿಸಿಲು ಭಾಳ ಇರ್ತದೆ, ಅದರ ಆವಿಕರಣ ಜಾಸ್ತಿ ಇರ್ತದೆ ಎಲೆಗಳದು. ಬಿಸಿಲು ಮಾಡಿದರೆ ಫೋಟೋಸಿಂಥಸಿಸ್ ಆಗ್ಬೇಕು ಅಂತ ಅಂದರೆ ಅದು ಬಾಷ್ಪೀಕರಣ ಜಾಸ್ತಿ ಆಗ್ತದೆ. ಆ ಟೈಮಲ್ಲಿ ಟೊಮೆಟೊ ಅಷ್ಟೊಂದು ಅದಕ್ಕೆ ಇನ್ಫ್ಲುಯೆನ್ಸ್ ಮಾಡಲ್ಲ, ರೆಸ್ಪಿರೇಷನ್ ಭಾರಿ ಆಗ್ತಾ ಇರ್ತದೆ, ಅಂದರೆ ಬಾಷ್ಪೀಕರಣ ಜಾಸ್ತಿ ಆಗ್ತಾ ಇರ್ತದೆ. ಔಷಧಿ ಅಷ್ಟು ತೊಗೊಳ್ಳಲ್ಲ. ಬೆಳಗ್ಗೆ ಸಂಜೆ ಮಾಡಿ, ಅದು ಕರೆಕ್ಟ್. ಸೊ ಇಷ್ಟೆಲ್ಲ ಮಾಹಿತಿ ಸಿಕ್ತು ಅಂತ ತಿಳ್ಕೊಂಡಿನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನಾ ಅಗ್ರೋ ಟ್ರೇಡರ್ಸ್ ಮಂಜುನಾಥ್.